ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಹೆಸರಿಟ್ಟಿನ ತಾಲಿಪಟ್ಟಿ ಮಾಡೋಣ ಬನ್ನಿ. ಒಂದು ಬಟ್ಲು ಹೆಸರಿಟ್ಟು ತೊಗೊಳ್ಳಿ, ಒಂದು ಬಟ್ಲು ಕಡಲೆ ಹಿಟ್ಟು ತೊಗೊಳ್ಳಿ, ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ತೊಗೊಳ್ಳಿ, ಸ್ವಲ್ಪ ಈರುಳ್ಳಿ ತೊಗೊಳ್ಳಿ, ಕೊತ್ತಂಬರಿ ಹಾಕೊಳ್ಳಿ ಹಿಟ್ಟಿಗೆ. ಈರುಳ್ಳಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸ್ವಲ್ಪ ರುಬ್ಬಿರೋ ಹಸಿಮೆಣಸಿಕಾಯಿ ಜೀರಿಗೆ ಪೇಸ್ಟ್ ಹಾಕಿ, 2 ಸ್ಪೂನ್ ಹಿಟ್ಟು, ಸ್ವಲ್ಪ ನೀರು ಹಾಕಿ ಕಲಸಿ, ಹಿಟ್ಟು ಕಲಸಿ 10 ನಿಮಿಷ ಬಿಡಿ. ಹಿಟ್ಟು 10 ನಿಮಿಷ ನೆನೆದಿದೆ ನೋಡಿ. ಆಮೇಲೆ ಒಂದು ತೆವೆ ಕಾಯಲು ಹೆಸರಿಟ್ಟಿನ ತಾಲಿಪಟ್ಟಿ ಮಾಡಲು ತೆವೆಗೆ ಸ್ವಲ್ಪ ಎಣ್ಣೆ ಹಾಕಿ, ಕಲಸಿಟ್ಟಿರೋ ಹಿಟ್ಟು ಹಾಕಿ ತೆವೆ ಮೇಲೆ ಚೆನ್ನಾಗಿ ತೆಳ್ಳಗಾಗಿ ಕೈಲಿ ಮಾಡಿ. ತುಂಬ ರುಚಿಯಾಗಿರುತ್ತೆ ಇದು ಹೆಸರಿಟ್ಟಿನ ತಾಲಿಪಟ್ಟಿ. ಮಕ್ಕಳಿಗೆ ತುಂಬ ರುಚಿಯಾಗಿರುತ್ತೆ, ಇಷ್ಟಪಟ್ಟು ತಿಂತಾರೆ ಇದು ತಾಲಿಪಟ್ಟಿ. ಆರೋಗ್ಯಕ್ಕೂ ಒಳ್ಳೆಯದು ಹೆಸರಿಟ್ಟಿನ ತಾಲಿಪಟ್ಟಿ. ಬೆಳಗ್ಗೆನೂ ಮಾಡ್ಬೋದು, ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು. ಬೇಯ್ತಿದೆ ನೋಡಿ. ಹೆಸರಿಟ್ಟಿನ ತಾಲಿಪಟ್ಟಿ ಹಾಕಿದ್ದೀನಿ ನೋಡಿ. ಹಿಟ್ಟು ತೆವೆಯಲ್ಲಿ ತೆವೆ ಕಾದಿದೆ. ಹೀಗೆ ಸ್ವಲ್ಪ ಎಣ್ಣೆ ಬಿಡಿ, ಮೇಲ್ಗಡೆ ಸ್ವಲ್ಪ ಎಳ್ಳು ಹಾಕಿ, ತುಂಬ ಟೇಸ್ಟ್ ಕೊಡುತ್ತೆ ಎಳ್ಳಿನಿಂದ. ತುಂಬ ರುಚಿಕರವಾದ ಹೆಸರಿಟ್ಟಿನ ತಾಲಿಪಟ್ಟಿ. ಒಂದ್ಸಲ ಮಾಡಿ ಟೇಸ್ಟ್ ನೋಡಿ. ಹಾಗೆ ನಮ್ಮ ಚಾನಲ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಒತ್ತಿ. ಹೆಸರಿಟ್ಟಿನ ತಾಲಿಪಟ್ಟಿ ರೆಡಿಯಾಗಿದೆ ನೋಡಿ. ಹೆಸರಿನ ತಾಲಿಪಟ್ಟಿ ಆಗಿದೆ ನೋಡಿ. ಬೇಯ್ದಿದೆ ನೋಡಿ. ಈ ಥರ ಕೆಂಪಾಗಿ ಬೇಯಿಸಿ ಈ ಥರ ಬೇಯಿಸಿ ಹೆಸರಿನ ತಾಲಿಪಟ್ಟಿ ರೆಡಿಯಾಗಿದೆ ನೋಡಿ. ಹೆಸರಿಟ್ಟಿನ ತಾಲಿಪಟ್ಟಿ, ಉತ್ತರ ಕರ್ನಾಟಕದ ತಾಲಿಪಟ್ಟಿ ಅಂತಾರೆ ಇದಕ್ಕೆ. ಹೆಸರಿನ ಹಿಟ್ಟಿನ ತಾಲಿಪಟ್ಟಿ ರೆಡಿಯಾಗಿದೆ ನೋಡಿ.